20ನೇ ಶತಮಾನದಲ್ಲಿ ಮಾನವ ಕೇಂದ್ರಿತ ಆಲೋಚನಾ ಕ್ರಮಗಳು ನೆಲೆಗೊಂಡವು. ಕನ್ನಡದ ಸಂದರ್ಭದಲ್ಲಿ ಈ ಚಿಂತನೆಗಳು ಸಾಹಿತ್ಯ ರಚನೆಯ ನಿರ್ದೇಶಕ ತತ್ವವಾಗಿ ಪ್ರಭಾವಶಾಲಿಯಾಗಿ ಕಾರ್ಯನಿರ್ವಹಿಸಿವೆ. ಈ ಮಾನವ ಕೇಂದ್ರಿತ ಚಿಂತನೆಗಳು ಮನುಷ್ಯರ ಗತಿ ಸ್ಥಿತಿಗಳನ್ನು ಪ್ರಧಾನವಾಗಿಸಿ ಉಳಿದ ಪಶು, ಪ್ರಾಣಿ ಮತ್ತು ಸಸ್ಯ ಜಗತ್ತನ್ನು ಅಧೀನತೆಯ ನೆಲೆಗೆ ತರುತ್ತವೆ. ಈ ವಿನ್ಯಾಸದಲ್ಲಿ ಎಲ್ಲ ನೆಲೆಗಳ ನಡುವೆ ಸಾಹಚರ್ಯದ, ಸಹಕಾರದ ಸಂಬಂಧಗಳನ್ನು ಕಲ್ಪಿಸಿಕೊಂಡದ್ದು ಸಹಜವಾಗಿಯೇ ಇದೆ. ಆದ್ದರಿಂದ ಮನುಷ್ಯರ ನಡುವಣ ಭಿನ್ನತೆಗಳು ಕೇವಲ ವಿವರಣೆಗಳಾಗಿ ಕಂಡವು ಮತ್ತು ಅವುಗಳ ನಡುವೆ ಸಾಹಚರ್ಯ ಮತ್ತು ಸಹಕಾರಗಳು ಇರುತ್ತವೆ ಎಂದು ನಿರೀಕ್ಷಿಸುವ ಪ್ರವೃತ್ತಿ ಸಹಜವೆನಿಸಿತು. ಆದರೆ ಈ ಮಾನವ ಕೇಂದ್ರಿತ ಚಿಂತನೆಗಳಿಗೆ ಭಿನ್ನತೆಗಳು ಪ್ರಕ್ರಿಯೆಗಳನ್ನು ನಿಯಂತ್ರಿಸುವ ಸಂಗತಿಗಳಾಗುತ್ತವೆ ಎಂಬುದು ತೋರಲಿಲ್ಲ. ಒಟ್ಟು ಬದುಕಿನ ವಿನ್ಯಾಸದಲ್ಲಿ ಎಲ್ಲ ಮಾನವರಿಗೂ ಅವರವರದೇ ಪಾತ್ರಗಳಿರುತ್ತವೆ ಮತ್ತು ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನು ಸರಿಯಾಗಿ ಸೂಕ್ತವಾಗಿ ನಿರ್ವಹಿಸುವುದರಲ್ಲಿಯೇ ಮಾನವರ ಮತ್ತು ಮಾನವ ಸಮಾಜದ ಉನ್ನತಿ ಇದೆ ಎಂಬುದೇ ಒಪ್ಪಿಕೊಂಡ ಮೌಲ್ಯವಾಗಿ ಪ್ರಚಾರ ಪಡೆಯಿತು. ಇದು ಮೇಲುನೋಟಕ್ಕೆ ತರ್ಕಬದ್ಧವೂ ನ್ಯಾಯಯುತವೂ ಆಗಿಯೇ ಕಾಣುತ್ತದೆ. ಆದರೆ ಮಾನವರಲ್ಲಿ ಗಂಡು ಮತ್ತು ಹೆಣ್ಣು ಎಂಬ ಎರಡು ಪ್ರಭೇದಗಳು ಇವೆ. ಪಿತೃಪ್ರಧಾನ ಚಿಂತನೆಯ ಸಮಾಜದಲ್ಲಿ ಇವೆರಡು ಪ್ರಭೇದಗಳಲ್ಲಿ ಹೆಣ್ಣನ್ನು ಪ್ರಕೃತಿಯೊಂದಿಗೆ ಸಮೀಕರಿಸುವ ಮೂಲಕ ಅವಳನ್ನು ಮಾನವ ಜಾತಿಯಿಂದಲೇ ಪ್ರತ್ಯೇಕಿಸಿ ಇಡಲಾಗುತ್ತದೆ. ಆ ಮೂಲಕ ಸಮಾಜದಲ್ಲಿ ಗಂಡು ಮಾತ್ರವೇ ಮಾನವ ಎನಿಸುವುದು ಸಾಧ್ಯವಾಗುತ್ತದೆ. ಆಗ ಮಾನವ ಕೇಂದ್ರಿತ ಚಿಂತನೆಯಲ್ಲಿ ಹೆಣ್ಣು ಗಂಡಿಗೆ ಅಧೀನವಾಗಿ ಉಳಿಯುವುದು ಅನಿವಾರ್ಯವೇ ಆಗುತ್ತದೆ. ಪಿತೃಪ್ರಧಾನ ಚಿಂತನೆಯ ತಂತ್ರಗಾರಿಕೆಯೂ ಕೂಡ ಇದನ್ನೇ ಒಂದಿಷ್ಟು ಸುತ್ತು ಬಳಸಿನ ಮಾತುಗಳಲ್ಲಿ ಹೇಳುತ್ತದೆ ಮತ್ತು ಇದೇ ಕಾರಣವನ್ನು ಮುಂದು ಮಾಡಿಕೊಂಡು ಹೆಣ್ಣು ಗಂಡುಗಳ ಸಾಮಾಜಿಕ ಪಾತ್ರಗಳನ್ನು ಅಧಿಕಾರ ಮತ್ತು ಅಧೀನತೆಯ ನೆಲೆಗಳಲ್ಲಿ ಇರಿಸುತ್ತದೆ. ಹಾಗೆಂದು ಈ ಆಧುನಿಕ ಚಿಂತನೆಯು ಮಾನವ ಸಮುದಾಯದಲ್ಲಿ ಇರುವ ಗಂಡು ಮತ್ತು ಹೆಣ್ಣು ಎಂಬ ವರ್ಗೀಕರಣವನ್ನು ಪರಿಗಣಿಸಲೇ ಇಲ್ಲ ಎಂದು ಹೇಳಲಾಗದು. ಆದರೆ ಅದನ್ನು ನೈಸರ್ಗಿಕ ನೆಲೆಯಲ್ಲಿ ಒಪ್ಪಿಕೊಂಡಿತು ಮತ್ತು ಸಾಮಾಜಿಕ ಹೊಣೆಗಾರಿಕೆಯ ನೆಲೆಯಲ್ಲಿ ಭಿನ್ನತೆಯನ್ನು ಸಮರ್ಥಿಸಿತು. ಹೆಂಗಸಿನ ಸ್ಥಿತಿಯು ಮಾನವರ ಸ್ಥಿತಿಯ ಒಂದು ಭಿನ್ನ ವಿನ್ಯಾಸವಾಗಿ ಖಂಡಿತೇನೋ ಹೌದು. ಆದರೆ ಈ ಸ್ಥಿತಿಯು ಸಾಮಾಜಿಕ ನೆಲೆಯಲ್ಲಿ ಗಂಡಸಿನ ಸ್ಥಿತಿಗಿಂತ ಭಿನ್ನವಾಗಿರುವುದು ಮಾತ್ರವೇ ಅಲ್ಲ, ಅದು ಒಂದು ವೈರುಧ್ಯವಾಗಿಯೂ ನೆಲೆಗೊಂಡಿದೆ. ಇದನ್ನು ಈ ಆಧುನಿಕ ಚಿಂತನೆಯು ಪರಿಗಣಿಸಲೇ ಇಲ್ಲ ಎಂದ ಮೇಲೆ ಆ ಕುರಿತ ಪ್ರಶ್ನೆಗಳು ಬರುವುದು ಸಾಧ್ಯವೇ ಇರಲಿಲ್ಲ. ಸ್ತ್ರೀವಾದಿ ವಿಮರ್ಶೆಯು ಗಂಡಸು ಮತ್ತು ಹೆಂಗಸಿನ ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ಇರುವ ಈ ವೈರುಧ್ಯಗಳನ್ನು ಕುರಿತ ಪ್ರಶ್ನೆಗಳನ್ನು ಎತ್ತುತ್ತದೆ. ಮಾನವ ಕೇಂದ್ರಿತ ಎಂಬ ಚಿಂತನೆಯ ಕಥಾಸಾಹಿತ್ಯದಲ್ಲಿ ಕುಟುಂಬದ ಆವರಣವು ಒಂದು ಮುಖ್ಯ ನೆಲೆಯಾಗಿ ಕಾಣಿಸಿಕೊಳ್ಳುತ್ತದೆ. ಕುಟುಂಬ ಎಂಬುದು ನಮ್ಮ ಈ ಪಿತೃಪ್ರಧಾನ ಸಮಾಜ ವ್ಯವಸ್ಥೆಯಲ್ಲಿ ಬಲು ಮುಖ್ಯವೆನಿಸುವ ಒಂದು ಸಾಂಸ್ಥಿಕ ರಚನೆ. ಪಿತೃಪ್ರಧಾನತೆಯ ಎಲ್ಲ ಚಿಂತನೆಗಳು ಸುಸ್ಥಿರವಾಗಿ ತಲೆಮಾರುಗಳಲ್ಲಿ ಸಾಗುವಂತೆ ನೋಡಿಕೊಳ್ಳಲು ನೇಮಕಗೊಂಡಿರುವ ಸಂಸ್ಥೆ. ಕಥಾಸಾಹಿತ್ಯವು ಕುಟುಂಬ ಸಂಸ್ಥೆಯ ಮೌಲ್ಯಗಳನ್ನೇ ಸಮರ್ಥಿಸುತ್ತದೆ. ಹಾಗಾಗಿಯೇ ಹೆಂಗಸನ್ನು ಕುಟುಂಬವನ್ನು ಕಟ್ಟುವ, ಬೆಳೆಸುವ, ಪೊರೆಯುವ, ಪೋಷಿಸುವ ಮತ್ತು ಅಥವಾ ವಿಘಟಿಸುವ ಶಕ್ತಿಯುಳ್ಳ ಮಾನವ ಜೀವಿ ಎಂದು ಚಿತ್ರಿಸುವ ಬಗೆಯನ್ನು ನಾವು ಕಾದಂಬರಿಗಳಲ್ಲಿ ನೋಡುತ್ತೇವೆ. ಕುಟುಂಬ ಮತ್ತು ವಿವಾಹ ಎಂಬ ಸಂಸ್ಥೆಗಳು ಕೈಜೋಡಿಸಿದ ಸಂದರ್ಭಗಳಲ್ಲಿ ಹೆಂಗಸಿನ ಸಾಧ್ಯತೆಗಳು ಇನ್ನೂ ಹೆಚ್ಚಿನ ನಿರ್ಬಂಧಗಳಿಗೆ ಸಿಲುಕುತ್ತವೆ. ಈ ಹೆಂಗಸರು ತಮಗೆ ನಿರ್ದೇಶಿತವಾದ ಪಾತ್ರಗಳನ್ನು ನಿಭಾಯಿಸುವುದರಲ್ಲಿಯೇ ಸಾರ್ಥಕ್ಯವನ್ನು ಕಂಡುಕೊಳ್ಳುತ್ತಾರೆ. ಈ ಹಿಂದಿನ ಅಧ್ಯಾಯಗಳಲ್ಲಿ
ಪ್ರಾಸಂಗಿಕವಾಗಿ ಈ ಮಾದರಿಯ ಕೆಲವು ಕೃತಿಗಳನ್ನು ಚರ್ಚಿಸಲಾಗಿದೆ. ತಮ್ಮನ್ನು ತೆಗೆದುಕೊಳ್ಳುವುದರಲ್ಲಿಯೇ ಮಗ್ನರಾಗುವ ಹೆಂಗಸರು ಕನ್ನಡ ಸಾಹಿತ್ಯದಲ್ಲಿ ಅಗಾಧ ಸಂಖ್ಯೆಯಲ್ಲಿ ಇದ್ದಾರೆ. ಹೆಣ್ಣಿನ ಸಾಮಾಜಿಕ ಪರಿಸ್ಥಿತಿಯನ್ನು ಕುರಿತ ಸಾಹಿತ್ಯದ ಚಿಂತನೆಗಳಲ್ಲಿ ಕಥೆಗಳು ನಿರ್ಮಿಸುವ ಹೆಣ್ಣು ಪಾತ್ರಗಳ ಮಾದರಿಗಳಲ್ಲಿ ಇನ್ನೂವರೆಗೂ ಅಂತಹ ಬದಲಾವಣೆಗಳು ಬಂದಿಲ್ಲ ಎಂದೇ ತೋರುತ್ತದೆ. ಓದುಗ ಸಮುದಾಯವೂ ಕೂಡ ಹೆಂಗಸರ ಈ ಬಗೆಯ ಪಾತ್ರಗಳನ್ನು ಸಹಜ ಜೀವನ ಮಾದರಿಗಳು ಎಂದೇ ಪರಿಗಣಿಸಿದಂತಿದೆ. ಈ ಹಿಂದೆ ಹೇಳಿದಂತೆ ಮಾನವ ಕೇಂದ್ರಿತ ಚಿಂತನೆಯು ಹೆಂಗಸು ಮತ್ತು ಗಂಡಸು ಎಂಬ ಭಿನ್ನ ಲೈಂಗಿಕ ಪ್ರಭೇದಗಳು ಸಾಮಾಜಿಕ ವೈರುಧ್ಯಗಳೆನಿಸಿ ನಿಂತವೇಕೆ ಎಂಬ ಪ್ರಶ್ನೆಯನ್ನು ಹಾಕಿಕೊಳ್ಳಲೇ ಇಲ್ಲ. ಆ ಚಿಂತನೆಗಳನ್ನೇ ಅಳವಡಿಸಿಕೊಂಡ ಸಾಹಿತ್ಯ ಕೃತಿಗಳು ಈ ಪ್ರಶ್ನೆಯನ್ನು ಎತ್ತಿಕೊಳ್ಳಲಿಲ್ಲ. ಅಲ್ಲಿ ಮಾನವ ಕೇಂದ್ರಿತ ಎಂಬ ಮಾತು ಸಾಹಚರ್ಯ, ಸಹಕಾರ ಎಂಬ ಆದರ್ಶಗಳಿಗೆ ಸೀಮಿತವಾಯಿತು. ಅಧಿಕಾರ ಮತ್ತು ಅಧೀನತೆಯ ಸಮೀಕರಣವು ಸ್ಥಿರೀಕರಣಗೊಂಡು ಉಳಿಯುವಲ್ಲಿ ಸಾಹಿತ್ಯವೂ ಕೈಜೋಡಿಸಿತು. ಇನ್ನು ವಿಚಿತ್ರವೆಂದರೆ ಗಂಡಸು ಮತ್ತು ಹೆಂಗಸಿನ ಈ ಪಾತ್ರ ವರ್ಗೀಕರಣವನ್ನು ಸಾಮಾಜಿಕ ಸ್ವಾಸ್ಥ್ಯದ ದೃಷ್ಟಿಯಿಂದ ಅಗತ್ಯವೆಂದು ಒಪ್ಪಿಕೊಳ್ಳಲಾಗಿದೆ. ಈ ಪಾತ್ರ ವರ್ಗೀಕರಣವು ಸಾಮಾಜಿಕ ತರ್ಕಗಳಿಂದ ಸಮರ್ಥನೆ ಪಡೆದುಕೊಳ್ಳುವಾಗ ಅದು ಹೆಂಗಸು ಇಲ್ಲವೇ ಗಂಡಸಿನ ಆಯ್ಕೆ ಮತ್ತು ಪರಿಸ್ಥಿತಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅಧಿಕಾರದ ಪಾತ್ರವನ್ನು ವಹಿಸುವ ಗಂಡಸಿಗೆ ಸಹಜವಾಗಿಯೇ ತನ್ನ ಆಯ್ಕೆಗೆ ಅವಕಾಶ ಸಿಗಲಿಲ್ಲ ಎಂಬ ಸಂಗತಿ ಅರಿವಿಗೂ ಬರುವುದಿಲ್ಲ. ಸ್ತ್ರೀವಾದಿ ಆಧ್ಯಾತ್ಮಿಕ ಚಿಂತನೆಯು ಗಂಡಸಿನ ಈ ಅರಿವಿನ ಕೊರತೆಯು ಅವನಿಗೆ ತಂದಿಡುವ ಅವಸ್ಥೆಯ ಸಂದಿಗ್ಧ ಪರಿಣಾಮಗಳನ್ನು ಕುರಿತು ಕೂಡ ವಿವರಿಸುತ್ತದೆ. ಇದು ಬೇರೆಯದೇ ಆದ ಒಂದು ಚರ್ಚೆ. ಹೆಂಗಸಿನ ಆಯ್ಕೆಯ ಪ್ರಶ್ನೆ ಮಾನವ ಚಿಂತನೆಗೆ ಆಗಲಿ ಅದನ್ನು ಆಧಾರವಾಗಿ ಇರಿಸಿಕೊಳ್ಳುವ ಸಾಹಿತ್ಯಕ್ಕಾಗಲಿ ಪ್ರಧಾನವಾಗಲೇ ಇಲ್ಲ. ಹೆಂಗಸಿಗೆ ನಿಗದಿಯಾದ ಸಾಮಾಜಿಕ ಪಾತ್ರವು ಆಕೆಯ ವ್ಯಕ್ತಿತ್ವದ ವಿಕಾಸಕ್ಕೆ ಪೂರಕವೇ ಅಲ್ಲವೇ ಎಂಬ ಪ್ರಶ್ನೆ ತೀರಾ ಗೌಣವಾಯಿತು. ಈ ಚಿಂತನೆಗಳ ಪ್ರಕಾರ ಎಷ್ಟೋ ವೇಳೆ ನಿಗದಿತ ಚೌಕಟ್ಟನ್ನು ಮೀರಲು ಯತ್ನಿಸುವ ಹೆಂಗಸರು ವೈಯಕ್ತಿಕವಾಗಿ ಸೋಲು ಕಂಡವರಾಗುತ್ತಾರೆ, ಇಲ್ಲವೇ ಮನೆ ಮುರುಕಿಯರು, ಸಮಾಜಘಾತುಕರು ಎನಿಸುತ್ತಾರೆ. ಇಂತಹ ಒರಟು ಮಾದರಿಗಳನ್ನು ಕನ್ನಡ ಕಾದಂಬರಿಗಳಲ್ಲಿ ಕಾಣಬಹುದಾಗಿದೆ. ಇಂತಹ ಕೆಲವು ಕೃತಿಗಳ ಚರ್ಚೆಯನ್ನು ಹಿಂದಿನ ಅಧ್ಯಾಯಗಳಲ್ಲಿ ಮಾಡಲಾಗಿದೆ. ಈ ಸಾಹಿತ್ಯ ಮಾದರಿಗಳು ಹೆಂಗಸಾದವಳು ತನಗೆ ನಿಗದಿತವಾದ ಮನೆಯೊಳಗೆ ತನ್ನ ಬದುಕನ್ನು ಅಲ್ಲಿನ ಇತರರ ಬದುಕಿನೊಡನೆ ಹೆಣೆದುಕೊಳ್ಳುತ್ತಾ ಇರುವುದೇ ಸೂಕ್ತವೆಂದು ನಂಬಿಸುವ ಪ್ರಸಂಗಗಳನ್ನು ಚಿತ್ರಿಸುತ್ತವೆ. ಗೆರೆಗಳನ್ನು ದಾಟುವ ಪ್ರಸಂಗಗಳು ತರುವ ಹೊಣೆ ಮತ್ತು ಅಪಾಯಗಳನ್ನು ಚಿತ್ರಿಸುವ ಮೂಲಕ ಅಂತಹ ಸಾಹಸಗಳನ್ನು ಮಾಡದಿರಲು ಒತ್ತಾಯಿಸುತ್ತವೆ. ಗಂಡು ಮತ್ತು ಹೆಣ್ಣುಗಳನ್ನು ಭಿನ್ನವೆಂದು ಗುರುತಿಸುವುದು ಸರಿಯೇ, ಆದರೆ ಈ ಭಿನ್ನತೆಗೆ ಕಾರಣಗಳನ್ನು, ಆ ಭಿನ್ನತೆಗಳ ವಿನ್ಯಾಸಗಳನ್ನು ಕಥಾಸಾಹಿತ್ಯವು ತನ್ನ ಪರಿಗಣನೆಯಿಂದ ಹೊರಗಿಡುತ್ತದೆ. ಆದ್ದರಿಂದ ಈ ಕಥಾಸಾಹಿತ್ಯದ ಹೆಂಗಸರು ತಮ್ಮ ಸಾಧ್ಯತೆಗಳನ್ನು ಬಿಟ್ಟುಕೊಟ್ಟು ಮನೆಯೊಳಗೆ ಉಳಿದ ಬಂದಿಗಳಂತೆ ಕಾಣುತ್ತಾರೆ. ಪ್ರಧಾನ ದಾರಿಯದು ಎನಿಸಿದ ಸಾಹಿತ್ಯ ವಿಮರ್ಶೆಯು ಹೆಣ್ಣು ಜಗತ್ತನ್ನು ಮೆಚ್ಚುವುದು, ಅದನ್ನು ಸಂಭ್ರಮಿಸುವುದು ಎಂದರೆ ಹೆಣ್ಣಿನ ಧಾರಣಾಶಕ್ತಿಯನ್ನು ಕುರಿತು ಮಾತನಾಡುವುದೇ ಹೆಚ್ಚು. ಈ ಧಾರಣಾಶಕ್ತಿ ಎಂದರೆ ಏನು? ಪಿತೃಪ್ರಧಾನತೆಯು ಹೇಳುವ ಸಹಿಸಿಕೊಳ್ಳುವ ಅಥವಾ ಭರಿಸುವ ಹೆಣ್ಣಿನ ಗುಣ ಎಂದೇ ಅಲ್ಲವೇ? ಈ ಹೆಂಗಸರು ಗಂಡಸು ಜಗತ್ತಿನ ಕೇಂದ್ರದ ಸುತ್ತಲೂ ಬಹು ವಿನ್ಯಾಸಗಳಲ್ಲಿ ಸುತ್ತುವವರೇ ಆಗಿದ್ದಾರೆ. ತಮ್ಮ ಪರಿಸ್ಥಿತಿಯ ಬಗ್ಗೆ ಅರಿವೇ ಇಲ್ಲದ, ಅಂತಹ ಅರಿವು ಮೂಡಲು ಸಾಧ್ಯವೂ ಇಲ್ಲದ ನೆಲೆಯಲ್ಲಿರುವ ಈ ಹೆಂಗಸರು ಪ್ರಜ್ಞೆಯ ಗಡಿಗೆರೆಗಳನ್ನು ಮುಟ್ಟಲು ಬಯಸದ ಭ್ರಮಾಧೀನರಂತೆ ತೋರುತ್ತಾರೆ. ಅಂತಹ ಯಾವುದೇ ಮೂಲಭೂತ ಪರಿವರ್ತನೆಗಳೂ ಆಗಿಲ್ಲದ ಸದ್ಯದ ಸಮಾಜದ ಹೆಂಗಸರು ಇರುವುದೂ ಕೂಡ ಹೀಗೆಯೇ ತಾನೆ.
ಹಾಗಾಗಿಯೇ ಈ ಪಾತ್ರಗಳು ಓದುಗರಿಗೆ ಆಪ್ಯಾಯಮಾನವಾಗಿ ಕಂಡಿವೆ. ಹೆಂಗಸನ್ನು ಪುರುಷ ಜಗತ್ತಿನ ಸಾಧನೆಗಳ ಪ್ರತೀಕಗಳನ್ನಾಗಿ ಬಣ್ಣಿಸುವ ಪ್ರವೃತ್ತಿ ಕನ್ನಡ ಸಾಹಿತ್ಯದಲ್ಲಿ ಆರಂಭ ಕಾಲದಿಂದಲೂ ಕಾಣುತ್ತದೆ. ಹೆಣ್ಣು ಮತ್ತು ಸ್ವತ್ತುಗಳನ್ನು ಸಮಾನ ನೆಲೆಗಳಲ್ಲಿ ಬಳಸುವುದನ್ನು ನೋಡಬಹುದು. ಪುರುಷರ ವಿಜಯ, ಸಂಪತ್ತು ಮತ್ತು ಭೂಮಿ ಇವುಗಳನ್ನು ಸ್ತ್ರೀ ಪ್ರತೀಕಗಳಿಂದ ಪ್ರತಿನಿಧಿಸುವ ಬಗೆಯಲ್ಲಿ ಹೆಚ್ಚಿನ ವೈವಿಧ್ಯಗಳು ಕಾಣುವುದಿಲ್ಲ. ಊಳಿಗಮಾನ್ಯ ವ್ಯವಸ್ಥೆಯ ಪ್ರಮುಖ ಆಶಯವೂ ಇದೇ ಆಗಿದೆ. ಹೆಣ್ಣು ಎಂಬ ಜೀವಿಯು ಮಾನವ ಜಗತ್ತಿನ ಒಂದು ಪ್ರಮುಖ ಭಾಗವಾಗಿ ಕಾಣದೆ ಪುರುಷ ಜಗತ್ತಿನ ಒಂದು ಅಲಂಕಾರವಾಗಿ, ಪುರುಷ ಸಾಧನೆಯ ಪೂರಕ ಅಂಶವಾಗಿ ಮಾತ್ರವೇ ಕಾಣಿಸಿಕೊಳ್ಳುತ್ತಾಳೆ.